ಬೆಂಗಳೂರಿನಲ್ಲಿ ಬಲೂನಿಗೆ ತುಂಬುವ ಹೀಲಿಯಂ ಗ್ಯಾಸ್ನಿಂದ ಅದರ ಕವರ್ ಬಳಸಿ ಟೆಕ್ಕಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ನಡೆದಿದೆ. ಯಾಜ್ನಕ್ ಎನ್ನುವ ಯುವ ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಯುವಕ ಹಾಸನ ಜಿಲ್ಲೆಯ ಸಕಲೇಶಪುರ ಮೂಲದವರು ಎಂದು ತಿಳಿದು ಬಂದಿದೆ. ಭಾರತದ ಅತಿದೊಡ್ಡ ಲೈಂಗಿಕ ಹಗರಣ ಅಜ್ಮೀರ್ ಬ್ಲಾಕ್ ಮೇಲ್ ಪ್ರಕರಣದಲ್ಲಿ 6 ಆರೋಪಿಗಳು ತಪ್ಪಿತಸ್ಥರು ಎಂಬ ತೀರ್ಪು ಹೊರಬಿದ್ದಿದೆ. ಶೀಘ್ರದಲ್ಲೇ ಅಜ್ಮೀರ್ನ ವಿಶೇಷ ನ್ಯಾಯಾಲಯವು ಈ ಆರೋಪಿಗಳಿಗೆ ಶಿಕ್ಷೆ ವಿಧಿಸುತ್ತದೆ. ಈ 32 ವರ್ಷದ ಲೈಂಗಿಕ ಹಗರಣದಲ್ಲಿ ನಫೀಸ್ ಸಲೀಂ ಚಿಸ್ತಿ, ಇಕ್ಬರ್ ಭಾಟಿ, ನಾಸಿಂ ಸೈಯದ್, ಜಮೀರ್ ಸುಹೇನ್ ಮತ್ತು ಸೋಹಿಲ್ ಗಾನಿ ತಪ್ಪಿತಸ್ಥರೆಂದು ನ್ಯಾಯಾಲಯ ತೀರ್ಪು ನೀಡಿದೆ. ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಮದರ್ವುಡ್ ಸಂಭ್ರಮ ಜೋರಾಗಿದೆ. ಅದಿತಿ ಪ್ರಭುದೇವ, ಮಿಲನ ನಾಗರಾಜ್ ಬೆನ್ನಲ್ಲೇ ಸದ್ಯ ಕೊಡಗಿನ ಕುವರಿ ನಟಿ ಹರ್ಷಿಕಾ ಪೂಣಚ್ಚ ಚೊಚ್ಚಲ ಮಗುವಿನ ನಿರೀಕ್ಷೆಯಲ್ಲಿದ್ದು, ರವಿವರ್ಮನ ತೈಲ ಚಿತ್ರವನ್ನು ನಾಚಿಸುವಂತೆ ಫೋಟೋಶೂಟ್ ಮಾಡಿಸುವ ಮೂಲಕ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿರುವ ನಟ ದರ್ಶನ್ಗೆ ಮನೆಯೂಟದ ಸೌಲಭ್ಯ ನೀಡುವ ಅರ್ಜಿಯನ್ನು ಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿದೆ. ಅಲ್ಲಿಯವರೆಗೂ ದರ್ಶನ್ ಜೈಲೂಟ ತಿಂದು ಬದುಕಬೇಕಿರುವುದು ಅನಿವಾರ್ಯವಾಗಿದೆ. ಇದುವರೆಗೂ ದರ್ಶನ್ ಹಲವು ಬಾರಿ ಮನೆಯೂಟದ ಬಗ್ಗೆ ಅರ್ಜಿ ಸಲ್ಲಿಸಿದ್ದು 2 ಬಾರಿ ತಿರಸ್ಕರಿಸಲ್ಪಟ್ಟಿತ್ತು. ಈಗ ಜೈಲು ಅಧಿಕಾರಿಗಳು ದರ್ಶನ್ ಮನೆಯೂಟದ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. ಜೈಲಿನ ಊಟದಿಂದ ತನ್ನ ಆರೋಗ್ಯ ಕೆಡುತ್ತಿದೆ, ಜೈಲೂಟ ಮೈಗೆ ಹಿಡಿಯದೆ ಬೇದಿಯಾಗುತ್ತಿದೆ, ಹೀಗಾಗಿ ತನಗೆ ಮನೆಯೂಟ ತಲುಪಿಸಲು ವ್ಯವಸ್ಥೆ ಮಾಡಬೇಕೆಂದು ದರ್ಶನ್ ಕೋರಿದ್ರು.